ನಮಸ್ಕಾರ ವೀಕ್ಷಕರೇ, ಬಿಎಂಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟದ ಬಹುಮತದ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಗಾಂಧಿ ಚೌಕ್ನಲ್ಲಿ ನಡೆದ ಈ ಸಂಭ್ರಮಾಚರಣೆಯಲ್ಲಿ ಸಂಸದ ರಮೇಶ್ ಜಿಗಜಿಣಗಿ, ಮಾಜಿ ಶಾಸಕ ಅಪ್ಪಾಸಾಹೇಬ ಪಟ್ಟಣಶೆಟ್ಟಿ, ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಸೇರಿತೆ ಹಲವು ಮುಖಂಡರು ಭಾಗವಹಿಸಿದರು. ಬಳಿಕ ಮಾತನಾಡಿದ ಸಂಸದ ಜಿಗಜಿಣಗಿ, ಬಿಹಾರದಲ್ಲಿನ ಗೆಲುವು ಬಿಜೆಪಿ ಕಾರ್ಯಕರ್ತರಿಗೆ ಶಕ್ತಿ ತುಂಬಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸತ್ತಿದೆ, ದೇಶದಲ್ಲಿ ಕಾಂಗ್ರೆಸ್ ನೆಲಕಚ್ಚಿದೆ. ರಾಹುಲ್ ಗಾಂಧಿ ನಾಯಕನಾಗಲು ಅಯೋಗ್ಯ ಎಂದು ಹೇಳಿಕೆ ನೀಡಿದರು. ಯಾವುದೇ ಕಾರಣಕ್ಕೂ ನಾಳೆನೇ ಕರ್ನಾಟಕದಲ್ಲಿ ಚುನಾವಣೆ ಆಗಲಿ, ಸತ್ತರೂ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆಲ್ಲಲ್ಲ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಸರ್ ಸ್ವಲ್ಪ ಈ ಕಡೆ ಹಿಂಗೆ ಒಂದು ಸಿಂಬಾಲ್ ಫೋಟೋ ಪಕ್ಷದ ಕಾರ್ಯಕರ್ತರಿಗೆ ಜಿಲ್ಲೆಯಲ್ಲಿ ಅತ್ಯಂತ ಸಂತೋಷದಿಂದ ಈ ಒಂದು ವಿಜೃಂಭಣೆಯನ್ನು ಆಚರಿಸ್ಲಿಕ್ಕತ್ತಿದ್ದೇವಪ್ಪ. ಇದು ಬಹಳ ನಿಜವಾಗಿ ಇದು ಒಂದು ಪಕ್ಷಕ್ಕೆ, ಇಡೀ ದೇಶದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಇದು ಒಂದು ಶಕ್ತಿ ಅಂಥೇಳಿ ನಾನು ಭಾವಿಸ್ಕೋತಿದ್ದೀನಿ. ಆ ಬಿಹಾರಿನಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮತ್ತು ನಾಯಕರ ಒಂದು ಹೋರಾಟದಿಂದ ಈ ಪಕ್ಷ ಸಂಪೂರ್ಣವಾದಂಥ ಜಯವನ್ನು ಗಳಿಸದ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏನು ಇದೀಗ ಮುಂದಿನ ದಿಕ್ಸೂಚಿ ಆಗುತ್ತಾ ಅಥವಾ ಯಾಕಂದ್ರೆ ಮುಂದೆ ತಮಿಳುನಾಡು ನೋಡಿ, ಇಲ್ಲಿ ಏನ್ರಿ ಆಗ್ತದೆ ಅಂತ ಹೇಳ್ತೀನಿ ಅಲ್ರಿ. ಸತ್ತಾರಿ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದು ದೇಶದಲ್ಲೇ ಸತ್ತದ, ಇನ್ನು ಉಳಿತದ ಇದು? ಇವರೆಂಥ ಬಲಿಷ್ಠವಾಗಿರಲಿ, ಇವ್ರು ತಿಳ್ಕೊಂಡಾರ ಅಷ್ಟೇ. ಆದ್ರೆ ನೋಡ್ರಿ, ಭಾಳ ಜನರಿಗೆ ಗೊತ್ತಿಲ್ಲ, ಒಂದು ಸಮಾಜ ಒಬ್ಬ ವ್ಯಕ್ತಿ ರಾಜಕಾರಣ ಆಗೋದಿಲ್ಲ. ಇವರು ತಿಳ್ಕೊಂಡಾರ ಅಷ್ಟೇ, ಒಂದು ಸಮಾಜ ಒಬ್ಬ ವ್ಯಕ್ತಿಯಿಂದ ರಾಜಕಾರಣ ಆಗೋದಿಲ್ಲ. ರಮೇಶ್ ಜಿಗಜಿಣಗಿ ಅಷ್ಟೇ ಬಲಿಷ್ಠನಾಗಿರಬೇಕು, ಸಮಾಜ ಬಲಿಷ್ಠ ಆಗಿರಬೇಕು. ಆದರೆ ಅದರಿಂದ ಏನೂ ಸಾಧನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಬಹಳ ಜನರಿಗೆ ರಾಜಕಾರಣದಲ್ಲಿ ಕಡಿಮೆ ಅದ, ಗೊತ್ತಿಲ್ಲ. ಅದಕ್ಕೆ ಇವರು ತಿಳ್ಕೊಂಡಾರ ಅಷ್ಟೇ. ಸಿದ್ದರಾಮಯ್ಯನವರು ದೊಡ್ಡ ಸಮಾಜದ ದೊಡ್ಡ ಮನುಷ್ಯ ಅದಾನ, ಅವರು ಮತ್ತೆ ಪಕ್ಷ ಕಟ್ತಾನ, ಪಕ್ಷ ಬರ್ತದ ಅನ್ನೋದು ಇದು ಖಂಡಿತ ತಲೆಯನ್ನು ತೆಗಿರಿ. ಯಾವ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ನಾಳೆನೇ ಆಗಲಿ, ಇದು ಸತ್ತರೂ ಕೂಡ ಕಾಂಗ್ರೆಸ್ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶದಲ್ಲಿ ನೆಲ ಕಚ್ಚದ, ಕರ್ನಾಟಕದಲ್ಲಿ ಕೂಡ ನೆಲ ಕಚ್ಚಲಿಕ್ಕೆ ಯಾವ ಸಂದೇಹನೂ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೀನಪ್ಪ. ಅವನು ಪಪ್ಪು ಅವನೇನು ನಾಯಕ ಏನ್ರಿ? ಅವನ ಬಟ್ಟಿ ಮೇಲೆ ಗೊತ್ತಾಗೋದಿಲ್ಲ ಅವನ ನಾಯಕನೋ ಏನು ಅನ್ನೋದು. ನಾ ಹೇಳಿದ್ದೀನಲ್ಲ ಬೇಕಾದಷ್ಟು ಸಲ, ಸಣ್ಣ ಹುಡುಗರಿಗತ್ತಲೆ ಹೊಟ್ಟಿ ತೋರಿಸ್ಕೊಂಡು ಪಾರ್ಲಿಮೆಂಟ್ನಾಗ ಅಡ್ಡಾಡ್ತಾನೆ. ಅವನೇ ನಾಯಕ ಏನ್ರಿ? ಅವನು ನಾಯಕ ಆಗ್ಲಿಕ್ಕೆ ಅಯೋಗ್ಯ ಅದಾನ ಅಂತಕ್ಕಂಥ ಮಾತು ನಾ ಹೇಳ್ತೀನಿ. ಸರ್, ಈಗ ಮೊನ್ನೆ ಪ್ರವಾಹ ಬಂತಲ್ಲ, ಪ್ರವಾಹ ಬಂದ ನಂತರ ಎಲ್ಲ ಕಡೆ ಏನು ಅಂತಂದರೆ 5,000 ರೂಪಾಯಿ ತಕ್ಷಣಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ಬಿಜೆಪಿ ಸರ್ಕಾರ ಇದ್ದಾಗ ಯಾರು ಈ ರೀತಿ ಪ್ರವಾಹ ಬಂದಾಗ ತಕ್ಷಣಕ್ಕೆ 20,000 ರೂಪಾಯಿನ ಬೊಮ್ಮಾಯಿಯವರು ಕೊಟ್ಟಿದ್ರು. ಇವ್ರು 5,000 ರೂಪಾಯಿ ನಯಾ ಪೈಸಾ ಕೂಡ ಯಾರಿಗೂ ಕೂಡ ಮುಟ್ಟಿಲ್ಲ. ನೋಡ್ರಿ, ಮುಟ್ಟಂಗಿಲ್ಲ. ಎಲ್ಲದರಿ ರೊಕ್ಕ? ಅಲ್ಲಿ ನಾ ದಿನ ಬರ್ರಿ, ನನ್ನ ಆಫೀಸ್ ಮುಂದೆ ಒಂದು 20 ಜನ ನಿಂತಿರ್ತಾವ. ಈ ಏನು ಯಾವ್ದದು ಔಟ್ಸೋರ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತ ಹುಡುಗರು ದಿನ ಬಂದು 25 ಜನ ನನ್ನ ಮಂದಿ ಹೊಂದಿರ್ತಾರಪ್ಪ ನನ್ನ ಆಫೀಸ್ ಮುಂದೆ. ನಮ್ಮ ಪಗಾರ ಕೊಡಿಸ್ರಿ, ಇಂಥ ಪರಿಸ್ಥಿತಿ ಅದ ರೀ. ಅವರು ದಡ್ರು ಸುಮ್ಮನೆ ಏನೋ ಹೇಳ್ಕೊತ ಹೊಂಟಾರ, ಜನರ ಮಳ್ಳು ಮಾಡ್ಕೊತ ಹೊಂಟಾರ. ಅವ್ರಿಗೆ ದಿವಾಳಿ ಎದ್ದು ಸತ್ಯಾನಾಶ ಆಗಿ ಹೋಗ್ಯ ಸರ್ಕಾರ, ಅಷ್ಟು ಮಾತ್ರ ಹೇಳ್ತಾರೆ. ಈಗ ಈ ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ನಾವು ಸುಮಾರು 192 ಗಡಿ ಕ್ರಾಸ್ ಮಾಡಾಕತ್ತೀವಿ. ಇದು 2025 ಮುಗಿಯಾಕೆ ಬಂದೈತಿ. 26ರದ್ದು ಇನ್ನೇನು ಸ್ಟಾರ್ಟ್ ಆಗೋದೈತಿ. ಇದು 26ರದ್ದು ನಾಂದಿ. ಇದು ಇನ್ನು ಬರುವಂಥ ದಿನಗಳಲ್ಲಿ ನಾವು ತೆಲಂಗಾಣ ಆಯಿತು, ಕೇರಳ ಆಯಿತು, ಒರಿಸ್ಸಾ ಆಯಿತು, ಇದ್ರಿಗಿಂತ ಜಾಸ್ತಿ ಮತಗಳಿಂದ, ಇದಕ್ಕಿಂತ ಜಾಸ್ತಿ ಸೀಟ್ಗಳಿಂದ ಈಗ ಅಪ್ರಾಕ್ಸಿಮೇಟ್ಲಿ ನಾವು 70% ಸೀಟ್ 242 190 ಆಲ್ರೆಡಿ ತೊಗೊಂಡು ಕೂತೀವಿ. ಈಗ ಇದೇ ರೀತಿ ಒಳಗೆ ಎಲ್ಲ ರಾಜ್ಯಗಳಲ್ಲಿ ಎಂಟೈರ್ ಭಾರತವನ್ನು ನಾವು ಭಾರತೀಯ ಜನತಾ ಪಾರ್ಟಿದು ಏಕೈಕ ಪಕ್ಷ ಹೊಂದಿರುವಂಥ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿ ಇದು ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ವಿ ನಾವು ಬಿಹಾರದಲ್ಲಿ. ಬರೋ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, MLA, MP, MLC ಎಲ್ಲ ಎಲೆಕ್ಷನಲ್ಲೂ ಒನ್ ಸೈಡ್ ಮೋರ್ ದೆನ್ 80% ನಾವು ವೋಟರ್ಸ್ನ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ಈ
ಬರೋ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಪಟಾಕಿಯನ್ನ ಪ್ರತಿಯೊಂದು ಗ್ರಾಮದಿಂದ ದಿಲ್ಲಿವರೆಗೂ ನಾವು ಹಾರಿಸ್ತೀವಿ. ನವೆಂಬರ್ ಕ್ರಾಂತಿ ಕನ್ನಡದಲ್ಲೂ ಆದರ್ಶ. ಹೌದು, ಬರೋ ದಿನಗಳಲ್ಲಿ ಎಕ್ಸ್ಪೆಕ್ಟೆಡ್ ಐತಿ. ನವೆಂಬರ್ದಾಗ ಕ್ರಾಂತಿಗಳು ಚೇಂಜ್ ಆಗುವ ಅನ್ನೋಕ್ಕಿಂತ ಒನ್ ಸೈಡ್ ಟರ್ನ್ ಅರೌಂಡ್ ಅಂತಾರಲ್ಲ, ಆ ಟೈಪ್ ಎಕ್ಸ್ಪೆಕ್ಟೆಡ್ ಐತಿ. ಬರೋ ದಿನದೊಳಗೆ ನವೆಂಬರ್ದೇನು ಕ್ರಾಂತಿ ಅಂತಿರಲ್ಲ, ಅದು ಗ್ಯಾರಂಟಿ ಬರೋ ದಿನಗಳು ನಾವು ಎಕ್ಸ್ಪೆಕ್ಟ್ ಮಾಡಕತ್ತೀವಿ. ಇವತ್ತು ಬಿಹಾರದ ಚುನಾವಣಾ ಫಲಿತಾಂಶವು ಇವತ್ತು ಘೋಷಣೆ ಆಗಿದೆ. ಬಿಹಾರದಲ್ಲಿ ಏನು NDA ಮೈತ್ರಿಕೂಟದ ಅಭ್ಯರ್ಥಿಗಳು ಹ್ಯಾಂಗ ರಿಸಲ್ಟ್ ಬಂದದಪ್ಪ ಅಂತಂದ್ರೆ ಬಿಹಾರದಲ್ಲಿ ಸುನಾಮಿ ತರ ಬಿಜೆಪಿದ ಒಂದು ಗಾಳಿ ಈ ತರ ಬೀಸ್ತಾ ಇದೆ ಅಂದ್ರೆ ಬೇಸತ್ತು. ಯಾರಿಗಂದ್ರೆ ಈ ಕಾಂಗ್ರೆಸ್ ಅವ್ರಿಗೆ ಉಲ್ಟಾ ಪುಲ್ಟಾ ಅಲಯನ್ಸ್ ಅದಲ್ಲ, ಯಾವುದು ಆ ಅಲಯನ್ಸ್ ಬೇಸತ್ತು. ಜನ ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿ ಅವರನ್ನು ಮೆಚ್ಚಿಕೊಂಡು ಇವತ್ತಿನ ದಿವಸ ಸುಮಾರು 200 ಸೀಟ್ಗಳನ್ನ ಅಲ್ಲಿ ಬಿಹಾರದಲ್ಲಿ ಜನಸಾಮಾನ್ಯರು ಗೆಲ್ಲಿಸಿಕೊಟ್ಟಂಥದ್ದಿದೆ. ಇದು ನಮಗೆ ಈ ದೇಶಕ್ಕೆ ಏನು ಸೂಚನೆ ಕೊಡ್ತದಂತಂದ್ರೆ ಬಿಜೆಪಿ ಬಿಟ್ರೆ ಬೇರೆ ಯಾವ ಪಾರ್ಟಿನೂ ಅಭಿವೃದ್ಧಿ ಪರ ಇಲ್ಲ ಅಂತ ಹೇಳಿ ಜನರ ಮನಸ್ಸಿನಲ್ಲಿ ಮೂಡಿದೆ. ಹೀಗೆ ನಾವು ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿಜಯಪುರ ಜಿಲ್ಲೆಯಲ್ಲಿ ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಇದೇ ತರ ಸುನಾಮಿ ಬರ್ತದಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಕಾಂಗ್ರೆಸ್ಸಿನವರು ಬರೀ ಗ್ಯಾರಂಟಿ ಅದು ಇದು ಕೂತು ಜನರಿಗೆ ಹಾಳು ಮಾಡ್ಲಾಕತ್ತಾರ ಹೊರತು ಜನರಿಗೆ ಉದ್ಧಾರ ಮಾಡುವಂಥದ್ದು ಏನು ಮಾಡ್ತಾ ಇಲ್ಲ. ಈ ವಿಜಯೋತ್ಸವದಲ್ಲಿ ನಾವು ಬಹಳ ಹೆಮ್ಮೆಯಿಂದ ಮೋದಿ ಅವ್ರನ್ನ ಮತ್ತು NDA ಕೂಟವನ್ನ ನಾವು ಅಭಿನಂದನೆಯನ್ನ ಮತ್ತು ಜನಸಾಮಾನ್ಯರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಚಿದಾನಂದ್ ಚಲವಾದಿ, ಬಿಜೆಪಿಯ ಪ್ರಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸದಸ್ಯ. ಇವತ್ತು ಬಿಹಾರದ ಚುನಾವಣಾ ಫಲಿತಾಂಶವು ಇವತ್ತು ಘೋಷಣೆ ಆಗಿದೆ. ಬಿಹಾರದಲ್ಲಿ ಏನು NDA ಮೈತ್ರಿಕೂಟದ ಅಭ್ಯರ್ಥಿಗಳು ಹ್ಯಾಂಗ ರಿಸಲ್ಟ್ ಬಂದದಪ್ಪ ಅಂತಂದ್ರೆ ಬಿಹಾರದಲ್ಲಿ ಸುನಾಮಿ ತರ ಬಿಜೆಪಿದ ಒಂದು ಗಾಳಿ ಈ ತರ ಬೀಸ್ತಾ ಇದೆ ಅಂದ್ರೆ ಬೇಸತ್ತು. ಯಾರಿಗಂದ್ರೆ ಈ ಕಾಂಗ್ರೆಸ್ ಅವ್ರಿಗೆ ಉಲ್ಟಾ ಪುಲ್ಟಾ ಅಲಯನ್ಸ್ ಅದಲ್ಲ, ಯಾವುದು ಆ ಅಲಯನ್ಸ್ ಬೇಸತ್ತು. ಜನ ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿ ಅವರನ್ನು ಮೆಚ್ಚಿಕೊಂಡು ಇವತ್ತಿನ ದಿವಸ ಸುಮಾರು 200 ಸೀಟ್ಗಳನ್ನ ಅಲ್ಲಿ ಬಿಹಾರದಲ್ಲಿ ಜನಸಾಮಾನ್ಯರು ಗೆಲ್ಲಿಸಿಕೊಟ್ಟಂಥದ್ದಿದೆ. ಇದು ನಮಗೆ ಈ ದೇಶಕ್ಕೆ ಏನು ಸೂಚನೆ ಕೊಡ್ತದಂತಂದ್ರ ಬಿಜೆಪಿ ಬಿಟ್ರೆ ಬೇರೆ ಯಾವ ಪಾರ್ಟಿನೂ ಅಭಿವೃದ್ಧಿ ಪರ ಇಲ್ಲ ಅಂತ ಹೇಳಿ ಜನರ ಮನಸ್ಸಿನಲ್ಲಿ ಮೂಡಿದೆ. ಹೀಗೆ ನಾವು ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿಜಯಪುರ ಜಿಲ್ಲೆಯಲ್ಲಿ ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಇದೇ ತರ ಸುನಾಮಿ ಬರ್ತದಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಕಾಂಗ್ರೆಸ್ಸಿನವರು ಬರೀ ಗ್ಯಾರಂಟಿ ಅದು ಇದು ಕೂತು ಜನರಿಗೆ ಹಾಳು ಮಾಡ್ಲಾಕತ್ತಾರ ಹೊರತು ಜನರಿಗೆ ಉದ್ಧಾರ ಮಾಡುವಂಥದ್ದು ಏನು ಮಾಡ್ತಾ ಇಲ್ಲ. ಈ ವಿಜಯೋತ್ಸವದಲ್ಲಿ ನಾವು ಬಹಳ ಹೆಮ್ಮೆಯಿಂದ ಮೋದಿ ಅವ್ರನ್ನ ಮತ್ತು NDA ಕೂಟವನ್ನ ನಾವು ಅಭಿನಂದನೆಯನ್ನ ಮತ್ತು ಜನಸಾಮಾನ್ಯರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಚಿದಾನಂದ್ ಚಲವಾದಿ, ಬಿಜೆಪಿಯ ಪ್ರಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸದಸ್ಯ. ಈ ಒಂದು ಬಿಹಾರ ಚುನಾವಣೆ ಬಹು ದೊಡ್ಡ ಗೆಲುವಿನ ಬಹಳ ಖುಷಿ ಆಗ್ತಿದೆ ನಮಗೆಲ್ಲ ಕಾರ್ಯಕರ್ತರಿಗೆ. ಇಡೀ ದೇಶ ಭಾರತೀಯ ಜನತಾ ಪಾರ್ಟಿಗೆ ಇಡೀ ಜನ ಒಲವನ್ನು ತೋರಿಸಿದ್ದಾರೆ. ಯಾಕಪ್ಪ ಅಂತಂದರೆ ನರೇಂದ್ರ ಮೋದಿ ಅವರ ಒಂದು ಅಭಿವೃದ್ಧಿ ಕಾರ್ಯ ಇಷ್ಟೊಂದು ಜನರಿಗೆ ಒಂದು ಒಳ್ಳೆಯ ದಾರಿ ತೋರಿಸಿದೆ. ಮತ್ತು ಬರುವಂಥ ದಿನಮಾನದಲ್ಲಿ ಎಲ್ಲ ರಾಜ್ಯದಲ್ಲೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗುವ ಸಂದೇಹವಿಲ್ಲ. ಅಷ್ಟೊಂದು ಬಲಿಷ್ಠವಾಗಿ ಇಡೀ ವಿಶ್ವದಲ್ಲೇ ಅಷ್ಟು ಬಲಿಷ್ಠವಾಗಿ ಭಾರತೀಯ ಜನತಾ ಪಾರ್ಟಿ ಪಕ್ಷ ನೆಲೆ ಹೊಂದಿದೆ. ಹೀಗಾಗಿ ಕಾರ್ಯಕರ್ತರು ಇನ್ನೂ ಗಟ್ಟಿಗೊಳ್ಳಲು ಮತ್ತು ಕಾರ್ಯಕರ್ತರಿಗೆ ಒಂದು ಶಕ್ತಿ ಒಂದು ಕರೆಯನ್ನು ಕೊಡ್ತಕ್ಕಂಥ ನರೇಂದ್ರ ಮೋದಿ ಅವರ ಸುತ್ತ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹೀಗೆ ಬರುವಂಥ ದಿನಮಾನದಲ್ಲಿ ಎಲ್ಲ ರಾಜ್ಯದಲ್ಲಿನೂ BJP ಸರ್ಕಾರ ಹಾಗೇ ಆಗುತ್ತೆ. ಜನರ ವಿಶ್ವಾಸ, ಜನರ ಪ್ರೀತಿ, ಜನರಲ್ಲಿ ಇರ್ತಕ್ಕಂಥ ಒಳ್ಳೆ ದೇಶದಲ್ಲಿ ಇರ್ತಕ್ಕಂಥ ಒಳ್ಳೆ ಕಾರ್ಯಕ್ಕೆ ಜನ ಒಂದು ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ. ಮತ್ತು ಈ ಕಾಂಗ್ರೆಸ್ನವರು ಬರೀ ಕೇವಲ 70 ವರ್ಷ ದುರಾಡಳಿತ ಮಾಡಿ ದೇಶವನ್ನು ಒಡೆದಾಳಿ ಇಂಥ ಒಂದು ಕೆಟ್ಟ ಒಂದು ಅಭಿವೃದ್ಧಿಯನ್ನು ಮಾಡಲಿಲ್ಲ.
ಬರೇ ಬೇಕತ್ಲೆ ಆರೋಪಗಳನ್ನು ಮಾಡಿ ಇವತ್ತು ಅವ್ರಿಗೆ ತಕ್ಕ ಉತ್ತರವನ್ನು ಕೊಡುವ ಕೆಲಸ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅಸಮರ್ಥ ನಾಯಕ ಅಂತಂದು ಈ ಮೂಲಕ ನಮ್ಮ ಭಾರತೀಯ ಜನತಾ ಪಕ್ಷ ತೋರಿಸಿದೆ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ. ರಾಘವೇಂದ್ರ ಕಾಪ್ಸೆ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು. ಬಿಹಾರದ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು NDA ಭಾರಿ ಬಹುಮತದೊಂದಿಗೆ ಏನು ಸರ್ಕಾರ ರಚನೆ ಮಾಡಿದ್ರೆ ಒಂದು ನಮಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಭಾಳ ಮತ್ತು ಒಂದು ಉತ್ಸಾಹ ನಮಗೆ ಹೆಚ್ಚಾಗಿದೆ. ಯಾಕಂದ್ರೆ ಕಾಂಗ್ರೆಸ್ನ ಏನು ನಾಯಕರುಗಳು ಏನು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ರು, ಅಲ್ಲಿ ಬಿಹಾರ ಜನತೆಯವರಿಗೆ ತಕ್ಕ ಪಾಠನ ಅಲ್ಲಿ ಜನ ಕಲಿಸಿದಾರ. ಇಲ್ಲೂ ಮುಂಬರುವಂಥ ದಿನಗಳಲ್ಲಿ ಇದೇನು ನವೆಂಬರ್ಲಿ ಏನು ಕ್ರಾಂತಿ ಆಗುತ್ತೆ, ಇಲ್ಲೂ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. ಕ್ರಾಂತಿ ಅಂದ್ರೆ ಸರ್ಕಾರ ಈಗ ನೋಡ್ರಿ ಆಗತ್ತ ನೋಡ್ರಿ, ಅವ್ರೇ ಕಾದ್ ನೋಡ್ರಿ ಎಲ್ಲ ಏನಾಗತ್ತ ಅನ್ನೋದು. ಈ ಒಂದು ಏನು ಸುಳ್ಳಪ್ಪ ಪ್ರಚಾರ ಮಾಡ್ತಾ ಇದ್ರು ಏನು ರಾಹುಲ್ ಗಾಂಧಿ ಅವರು, ಆ ಒಂದು ಸುಳ್ಳ ಪ್ರಚಾರಕ್ಕೆ ಏನು ಅಪಪ್ರಚಾರ ಮಾಡ್ಕೋತ ಏನು ಭಾರತೀಯ ಜನತಾ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡಿದ್ರು, ಜನತೆ ಅವರಿಗೆ ತಕ್ಕ ಪಾಠ ಕಲಿಸ್ಯಾರ, ಇಲ್ಲೂ ಕಲಿಸ್ತಾರ ಅಂತೇಳಿ ನಾನು ಹೇಳಕ್ ಬಯಸ್ತೀನಿ. ಇವತ್ತಿನ ದಿವಸ ಒಂದು ಖುಷಿಯ ವಾತಾವರಣ ನಾವೆಲ್ಲ ಕಾರ್ಯಕರ್ತರು ಅನುಭವಿಸ್ತಾ ಇದ್ದೀವಿ ಮತ್ತು ಆಚರಿಸ್ತಾ ಇದ್ದೀವಿ. ವಿಷಯ ಏನಪ್ಪಾ ಅಂತಂದ್ರೆ ಬಿಹಾರ್ ಎಲೆಕ್ಷನ್ ಒಳಗಡೆ ನಮ್ದು ಸರ್ಕಾರ ಅಧಿಕಾರಕ್ಕೆ ಸ್ವೀಕರಿಸಕ್ಕೆ ಕೆಲವು ಕ್ಷಣಗಳು ಬಾಕಿ ಇದಾವ ಅಂತ ಅನ್ಕೋತೀನಿ. ಈ ಒಂದು ಗೆಲುವಿನ ಕಾರ್ಯಕರ್ತರ ಎಲ್ಲ ಒಂದು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿರ್ಬೋದು, ಅಲ್ಲಿ ಅಲಯನ್ಸ್ ಪಾರ್ಟಿಗಳಾಗಿರ್ಬೋದು, NDA ಸರ್ಕಾರ ಆಗಿರ್ಬೋದು, ಒಂದು ಅವರಿಗೆ ನಮ್ಮ ಈ ವಿಜಯಪುರ ಜಿಲ್ಲೆಯಾದ್ಯಂತ ಆರ್ಥಿಕ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಏನೇ ಒಂದು ಗೆಲುವು ನಾವು ಸಾಧಿಸಬೇಕಾಗಿತ್ತು, ಯಾವುದೇ ಒಂದು ನಮ್ದು ಒಂದು ಅಲಯನ್ಸ್ ಪಕ್ಷಗಳಾಗಿರ್ಬೋದು ಅವರು ಒಂದು ಸಾಥಿಂತ ನಾವು ಗೆದ್ದಿದ್ದೀವಿ. ಅದೇ ತರ ಮುಂದೆ ಬರ್ತಕ್ಕಂಥ ದಿವಸನಾಗ ಕೆಲಸಗಳನ್ನ ಮಾಡಿ ಜನರಿಗೆ ಮನಸ್ಸು ಓಲೈಕೆ ಮಾಡ್ಕೊಳ್ಳುವಂತ ಪ್ರಯತ್ನ ನಮ್ಮ ಸರ್ಕಾರ ಮಾಡುತ್ತೆ. ಮತದಾನ ಪ್ರಭುಗಳು ಯಾವುದೊಂದು ತೀರ್ಪು ಕೊಟ್ಟಿದ್ದಾರೆ, ತಲೆಬಾಗಿ ನಾವು ಸ್ವೀಕರಿಸಿ ಇವತ್ತಿನ ದಿವಸ ಸಂಭ್ರಮಾಚರಣೆ ಮಾಡಕ್ ಬಂದಿದ್ದೀವಿ. ಅಲ್ಲಿ ಒಂದು ಫಲಿತಾಂಶ ಅಲ್ಲಿ ಜನರಿಗೆ ಅಲ್ಲದೆ ಬಹಳ ನಮ್ಮ ಇಡೀ ದೇಶಾದ್ಯಂತ ಎಲ್ಲಾ ಕಾರ್ಯಕರ್ತರಿಗೆ ಒಂದು ಹುರಿದುಂಬಿಸೋ ಒಂದು ತತ್ವವಾಗಿದೆ ಅಂತ ತಮ್ಮಲ್ಲಿ ಹೇಳ್ಕೊಳ್ಳಲು ಇಷ್ಟಪಡ್ತೇನೆ. ಈ ಒಂದು ಫಲಿತಾಂಶದಿಂದ ಬಿಹಾರಿ ಫಲಿತಾಂಶದಿಂದ ಕರ್ನಾಟಕದಲ್ಲಿ ನವೆಂಬರ್ ಕ್ರಾಂತಿ ಏನಾಗ್ತಂತಾರೆ ಸರ್? ಅದು ನವೆಂಬರ್ ಕ್ರಾಂತಿ ಅಂತ ಅನ್ನೋದು ನಮ್ರೊಳಗಡೆ ಏನಿಲ್ಲ, ನಮ್ಮ ಸಂಘಟನೆ ಬಹಳ ಕ್ಲಿಯರ್ ಐತಿ. ಏನ್ ನಾವು ಹೈಕಮಾಂಡ್ ಸೂಚನೆ ಕೊಡ್ತೈತಲ್ಲ ಅದಕ್ಕೆ ನಾವು ಬದ್ರದೀವಿ. ಏನಾರೇ ಬದಲಾವಣೆ ಆಗ್ತಿತ್ತು, ಕ್ರಾಂತಿ ಆಗ್ತಿತ್ತು ಅದ್ರ ಕಾಂಗ್ರೆಸ್ ಒಳಗೆ ಮಾತ್ರ ಅಂತ ಅನ್ಕೋತೀನಿ. ಯಾಕಪ್ಪ ಅಂತಂದ್ರೆ ನೇರ ಹೊಣೆ ಇವತ್ತು ಎಷ್ಟೇ ಭ್ರಷ್ಟಗಳಾಗ್ತಿರ್ಬೋದು, ಎಷ್ಟೇ ಗ್ಯಾರಂಟಿ ಯೋಜನೆಗಳ ವಿಫಲ ಆಗ್ತಿರ್ಬೋದು, ಅದಕ್ಕೆ ಸರ್ಕಾರ ಕಾಂಗ್ರೆಸ್ ಅಂತ ಹೇಳ್ತೀನಿ. ಜನರ ಮನಸ್ಸು ಓಲೈಕೆ ಮಾಡ್ಕೊಳ್ಳೋದಾಗಲಿ ವಿಶ್ವಾಸ ತಗೊಳ್ಳಲ್ಲಿ ವಿಫಲರಾಗ್ಯಾರ ಅಂತ ಅನ್ಕೋತೀನಿ. ನಮ್ಮ ಕೇಂದ್ರ ಸರ್ಕಾರದ ಪ್ರಕಾರ ನಾವು ಏನೇ ಸೂಚನೆ ಬಂದರೂ ಸಿದ್ಧರಾಗಿರ್ತೀವಿ. ಹಿರಿಯರಿಗೆ ತಲೆಬಾಗಿ ಕೆಲಸ ಮಾಡೋದು ಒಂದೇ ಗುರಿ, ರಾಷ್ಟ್ರ ಕಟ್ಟು ನಿರ್ಮಾಣ, ರಾಷ್ಟ್ರ ಒಂದು ನಮ್ಮ ದೇಶದಲ್ಲಿ ಮೊದಲ ಸ್ಥಾನ ಪಡೆಯೋದು ಒಂದೇ ಗುರಿ ನಮ್ಮಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ ಭಾವನೆಗಳು ಇದ್ದಾವೆ. ಶ್ರೀಧರ್ ಬಿಜ್ಜೇರಿಗೆ, ಇಂದಿನ ಯುವ ಮೋರ್ಚಾ ನಿಕಟಪೂರ್ವ ಉಪಾಧ್ಯಕ್ಷ. ನಮಸ್ಕಾರ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BMTV ನ್ಯೂಸ್ ಕನ್ನಡ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೀನಿ. ಮೋದಿಜಿಯವರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ. ನನಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ನಮ್ಮ ಭಾಸ್ಕರ್ ಅವರು BMTV ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದಾರೆ. BMTV ಕನ್ನಡ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ, ಅಲ್ಲಿ ಎಷ್ಟು ಮಾಹಿತಿಯನ್ನ ಕೊಡುತ್ತೆ, ಎಷ್ಟು ವಿಚಾರವಂತಿಕೆ ಇರುತ್ತೆ, ಎಷ್ಟು ನಮ್ಮ ಕನ್ನಡ ಪರ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ ಆ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಕನ್ನಡ ಅಭಿಮಾನಿಗಳು, ನಮ್ಮ ಕನ್ನಡಿಗರು, ನನ್ನ ಯುವ ಕನ್ನಡ ಸ್ನೇಹಿತರು, ದಯಮಾಡಿ BMTV ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಅತಿ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು ಬರ್ತಿರುತ್ತೆ, ಅದನ್ನ ಮರಿ ತಿಳ್ಕೊಳ್ಳೋದಕ್ಕೆ ನನ್ನ ಮೂಲಕ ನಮ್ಮ ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ಳೋಣ. ಏನಂತೀರಾ? ನಾನು ಸವಿ ಪ್ರಕಾಶ್, ಚಂದನ ವಾಹಿನಿಯ ನಿರೂಪಕಿ.